ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವುದು, ನೀವು ಥಂಬ್ನೇಲ್ನಲ್ಲಿ ಕಂಡಂತೆಯೇ ನಮ್ಮ ಕರ್ನಾಟಕದ ಅಭಿಮಾನವಾಗಿರುವಂತಹ, ಕೇರಳದ ಹೀರೋ ಆಗಿರುವಂತಹ ನಮ್ಮ ಉಡುಪಿಯ ಈಶ್ವರ್ ಮಲ್ಪೆರವರು ಈಗ ಕೇರಳದಿಂದ ಕಾಣೆಯಾಗಿರುವಂತಹ, ಕೇರಳದ ಮಲಪ್ಪುರಂ ಜಿಲ್ಲೆಯ ಅರ್ಜುನ್ ಎಂಬ ಯುವಕ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರೂರ್ ಎಂಬ ಪ್ರದೇಶದಲ್ಲಿ ಮಣ್ಣು ಕುಸಿತಗೊಂಡು ಅದರಡಿಗೆ ಸಿಲುಕಿ ಕಾಣದಾಗಿದ್ದಾರೆ. ಈಗ ಸುಮಾರು 1.5 ತಿಂಗಳು ಕಳೆದಿದೆ. ಅವರ ಮನೆಗೆ ನಮ್ಮ ಮಲ್ಪೆರವರು, ಈಶ್ವರ್ ಮಲ್ಪೆರವರು ಭೇಟಿ ಮಾಡಿ ಅವರಿಗೆ ಬೇಕಾದಂತಹ ಸಾಂತ್ವನಗಳನ್ನು ನೀಡಿದ್ದಾರೆ. ಅವರಿಗೆ ಬೇಕಾದಂತಹ ಎಲ್ಲ ರೀತಿಯ ಸಹಾಯಗಳನ್ನು ಮಾಡುವುದಾಗಿ ಆ ಕುಟುಂಬದವರಿಗೆ ತಿಳಿಸಿದ್ದಾರೆ. ಅರ್ಜುನ್ ಅವರ ಹೆಂಡತಿ ಹಾಗೂ ತಾಯಿ ಮಕ್ಕಳೆಲ್ಲರೂ ಕೂಡ ಅನಾಥೆಯಾಗಿ ಬಿಟ್ಟಿದ್ದಾರೆ. ಅರ್ಜುನ್ ಅವರು ಒಬ್ಬರೇ ಆಗಿದ್ದರು ಕುಟುಂಬದಲ್ಲಿ ದುಡಿಯುವವರು. ಹಾಗೂ ಅವರ ತಂಗಿ, ಅಕ್ಕ ಅವರನ್ನೆಲ್ಲರನ್ನೂ ಕೂಡ ಓದಿ ಒಳ್ಳೆಯ ವಿದ್ಯೆಯನ್ನು ನೀಡಿದ್ದು ನಮ್ಮ ಅರ್ಜುನ್ ರವರಾಗಿದ್ದರು. ಆದರೆ ಅವರ ಮಕ್ಕಳಿಗೆ ಓದಲು ಬೇಕಾಗಿ ದುಡಿದುಕೊಂಡಿರುವ ಸಮಯದಲ್ಲಾಗಿತ್ತು ಅವರ ಮರಣವು ಬಂದದ್ದು. ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಒಮ್ಮೆ ಚಿಂತಿಸಿ ನೋಡಬೇಕು ಅರ್ಜುನ್ ರವರ ಈ ಗಣನೀಯ ಸ್ಥಿತಿಯನ್ನು. ಅವರ ಫ್ಯಾಮಿಲಿಯವರು ತುಂಬ ಬೇಸರಗೊಂಡಿದ್ದರು. ಅವರು ಕೊನೆಗೆ ಆಸೆ ಮುರಿದು ಕೊನೆಗೆ ಅವರ ಮೃತದೇಹವಾದರೂ ಸಿಗಬೇಕು ಎಂದು ಹೇಳಿದರು. ಆದರೆ ಕರ್ನಾಟಕ ಸರ್ಕಾರವು ಆದಷ್ಟು ರೀತಿಯಲ್ಲಿ ಪರಿಶ್ರಮಿಸಿದರೂ ಕೂಡ, ಎಷ್ಟು ಶ್ರಮಿಸಿದರೂ ಅವರ ಬಾಡಿಯು ಸಿಗಲೇ ಇಲ್ಲ. ಅದೇನೋ ದೇವರ ಹಣೆ ಬರಹವಾಗಿರಬಹುದು. ಕರ್ನಾಟಕ ಸರ್ಕಾರದ ಪೊಲೀಸರು ಮೊದಲ 2 ದಿನಗಳು ನಿರ್ಲಕ್ಷ್ಯ ಮಾಡಿದ್ದರೂ ಕೂಡ ನಂತರದ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಾಚರಣೆಗಳನ್ನು ಮಾಡಿದ್ದು, ಹಲವಾರು JCBಗಳನ್ನು ಹಾಗೂ ಈಗಿನ ಟೆಕ್ನಾಲಜಿಗಳನ್ನು ಉಪಯೋಗಿಸಿಕೊಂಡು ಅರ್ಜುನ್ನವರನ್ನು ಹುಡುಕಲು ಬೇಕಾಗಿ ಕಷ್ಟಪಟ್ಟಿದ್ದರೂ ಕೂಡ ಅವರನ್ನು ಇಷ್ಟರವರೆಗೂ ಕಂಡೆತ್ತಲು ಸಾಧ್ಯವಾಗಲಿಲ್ಲ. ಕೊನೆಗೆ ಈಶ್ವರ್ ಮಲ್ಪೆರವರು ಬಂದು ತಮ್ಮ ಸ್ವಂತ ರಿಸ್ಕ್ನಲ್ಲಿ ಪೊಲೀಸರಲ್ಲಿ ಹೇಳಿ, MLAರವರಲ್ಲಿ ಹೇಳಿಕೊಂಡು ತಾನು ಸ್ವಂತವಾಗಿ ತನ್ನ ಎಲ್ಲ ರೀತಿಯ ರಿಸ್ಕ್ಗಳನ್ನು ತೆಗೆದುಕೊಂಡು ಆ ಗಂಗಾವಳಿ ಹೊಳೆಗೆ ಹಾರಿಕೊಂಡು ಆ ಅರ್ಜುನ್ನವರನ್ನು ಹುಡುಕಿದರು. ಎಷ್ಟೇ ಅಡಿಗೆ ಹೋದರೂ ಕೂಡ ಅಲ್ಲಿ ಮೊದಲ ದಿನಗಳಲ್ಲಿ ವೇಗವಾಗಿ ನೀರು ಹರಿಯುತ್ತಿರುವುದರಿಂದ ಅವರಿಗೆ ಲಾರಿಯನ್ನು ಕಂಡೆತ್ತಲು ಸಾಧ್ಯವಾಗಲಿಲ್ಲ. ಅಡಿಯಲ್ಲಿ ಬಹಳ ಕೊಳಚೆ ನೀರಿತ್ತು, ಬಹಳ ಕೆಸರು ನೀರಾಗಿತ್ತು ಅಲ್ಲಿ ಹರಿಯುತ್ತಿದ್ದದ್ದು. ಆದ್ದರಿಂದ ಅರ್ಜುನ್ನವರನ್ನು ಅಥವಾ ಅರ್ಜುನ್ನವರ ಲಾರಿಯನ್ನು ಈ ಈಶ್ವರ್ ಮಲ್ಪೆರವರಿಗೆ ಕಂಡೆತ್ತಲು ಸಾಧ್ಯವಾಗಲಿಲ್ಲ. ನಂತರದ 1 ವಾರದ ನಂತರ ಈಶ್ವರ್ ಮಲ್ಪೆರವರು ಮತ್ತೆಯೂ ಗೌರ್ಮೆಂಟ್ನ ಸಹಾಯವಿಲ್ಲದೆ ತಮ್ಮ ಸ್ವಂತ ರಿಸ್ಕ್ನಲ್ಲಿ ಆ ಲಾರಿಯನ್ನು ಅಥವಾ ಅರ್ಜುನ್ರವರನ್ನು ಹುಡುಕಲು ಬೇಕಾಗಿ ತಾನೇ ಸ್ವಯಂ ತೀರ್ಮಾನವನ್ನು ತೆಗೆದುಕೊಂಡು ಅರ್ಜುನ್ನವರನ್ನು ಹುಡುಕಿದರು. ಆದರೂ ಸಿಗಲಿಲ್ಲ. ಕೊನೆಗೆ 2-3 ವಾರಗಳ ನಂತರ, ಒಂದು 10 ದಿವಸಗಳ ಮುಂಚೆ ಅರ್ಜುನ್ರವರ ಲಾರಿಯ ವೀಲ್ ಜಾಕ್ ಅದು ಸಿಕ್ಕಿತ್ತು. ಅರ್ಜುನ್ರವರ ತಾಯಿ ಹಾಗೂ ಮಕ್ಕಳು, ಹೆಂಡತಿಯವರು ಬಹಳ ಬೇಸರದಿಂದ, ಇನ್ನು ನಮಗೆ ಅರ್ಜುನ್ರವರ ಬಾಡಿಯು ಜೀವಂತವಾಗಿ ಸಿಕ್ಕಲಿಲ್ಲವಾದರೂ ಅವರ ಪಾರ್ಥಿವ ಶರೀರವನ್ನು ನಮಗೆ ನೀಡಬೇಕು, ಅದನ್ನಾದರೂ ನಮಗೆ ನೀಡಬೇಕು, ನಾವು ಅದನ್ನು ಶಾಂತಿಯುತವಾಗಿ ಅವರ ಆತ್ಮವನ್ನು ನಾವು ಮೇಲಕ್ಕೆ ಕಲಿಸುತ್ತೇವೆ ಎಂದು ಹೇಳಿದ್ದರೂ ಕೂಡ ಎಷ್ಟೇ ಹುಡುಕಿದರೂ ಅವರನ್ನು ಸಿಗಲು ಸಾಧ್ಯವಾಗಲಿಲ್ಲ, ಹುಡುಕಲು ಸಾಧ್ಯವಾಗಲೇ ಇಲ್ಲ. ಈಶ್ವರ್ ಮಲ್ಪೆರವರು ತಮ್ಮ ಮಾನವೀಯತೆಯ ಮೂಲಕ ಮತ್ತೆಯೂ ಹುಡುಕಿದರೂ ಅದು ಸಿಗಲೇ ಇಲ್ಲ. ಅರ್ಜುನ್ರವರು ಬಿದ್ದಾಗ ಮೊದಲ 1 ದಿನ ಯಾರಿಗೂ ಕೂಡ ತಿಳಿಯಲೇ ಇಲ್ಲ. ನಂತರದ ದಿನಗಳಲ್ಲಿ ಕೇರಳದವರು ಅವರಿಗೆ ಆ ಲಾರಿಯ, ಭಾರತ್ ಬೆನ್ಸ್ ಲಾರಿಯ ಓನರ್ರವರು ಕಾಲ್ ಮಾಡಿ ನೋಡುವಾಗ ಅರ್ಜುನ್ರವರನ್ನು ಸಿಗುವುದೇ ಇಲ್ಲ. ತಮ್ಮ ಕುಟುಂಬಸ್ಥರಿಗೆ ಕಾಲ್ ಮಾಡಿ ನೋಡುವಾಗ ಅವರಿಗೂ ಕೂಡ ಸಂಪರ್ಕ ಸಿಗುವುದಿಲ್ಲ. ಹೀಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಅವರ ಲಾರಿಯಲ್ಲಿರುವಂತಹ ಟ್ರ್ಯಾಕರ್ನನ್ನು ನೋಡಿದಾಗ ಅವರಿಗೆ ಅವರ ಲಾರಿಯು ಶಿರೂರಿನಲ್ಲಿ ಇರುವುದು ಗೊತ್ತಾಯಿತು. ಹಾಗೆ ಶಿರೂರಿನ ಸಂಭವವು, ಅಲ್ಲಿ ಗುಡ್ಡ ಕುಸಿತಗೊಂಡದ್ದು ಕೂಡ ಪೊಲೀಸರಿಗೆ ಗೊತ್ತಾದಾಗ ಇದರ ಅಡಿಯಲ್ಲೇ ಅರ್ಜುನ್ರವರು ಇದ್ದಾರೆ ಎಂದು ಮನದಟ್ಟಾಯಿತು. ಹಾಗೆ ಅರ್ಜುನ್ರವರಿಗೆ ಬೇಕಾಗಿಯೂ ಅಲ್ಲಿರುವಂತಹ ಆ ಅಂಗಡಿಯ ಮಾಲೀಕರನ್ನು ಕೂಡ ಹುಡುಕಲು ಬೇಕಾಗಿ ಅಲ್ಲಿ ಕಾರ್ಯಾಚರಣೆಗಳು ಆರಂಭಿಸಿದವು. ಮೊದಲ ದಿನಗಳಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ನಿರ್ಲಕ್ಷಿಸಿದ್ದರು. ನಂತರದ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಕಾರ್ಯಾಚರಣೆಗಳನ್ನು ಮಾಡಿದರು. ಲಾರಿಗೆ ಬೇಕಾಗಿಯೂ ಮತ್ತಿತರ ವ್ಯಕ್ತಿಗಳ ಡೆಡ್ ಬಾಡಿಗೆ ಬೇಕಾಗಿಯೂ ಒಳ್ಳೆಯ ರೀತಿಯಲ್ಲಿ ಇಂಡಿಯನ್ ಆರ್ಮಿರವರು ಬಂದರು. ಹಾಗೂ ಕೇರಳದಿಂದ ಹಲವಾರು ಜನರು ಬಂದರು. ರಂಜಿತ್ ಇಸ್ರಾಯೇಲ್ ಎಂಬ ಪ್ರತ್ಯೇಕವಾದಂತಹ ಒಳ್ಳೆಯ ಟ್ರೈನ್ ಇರುವಂತಹ, ಇಂತಹ ವಿಷಯಗಳಲ್ಲಿ ಒಳ್ಳೆಯ ಟ್ರೈನ್ ಇರುವಂತಹ ಒಬ್ಬ ತರಬೇತುದಾರ ಸ್ವಂತವಾಗಿ ಬಂದುಕೊಂಡು ಅಲ್ಲಿ ಅರ್ಜುನ್ರವರನ್ನು ಹುಡುಕಲು ಪ್ರತ್ಯೇಕವಾಗಿ ಸಲಹೆಗಳನ್ನು ನೀಡಿದರು. ಹಾಗೂ ಆ ರಂಜಿತ್ ಇಸ್ರಾಯೇಲ್ ಎಂದು ಹೇಳಿದರೆ
ಅವರು ಭಾರತದಲ್ಲಿ ಅನೇಕ ಪ್ರತ್ಯೇಕವಾಗಿ ಜಾರ್ಖಂಡ್ನಲ್ಲಿ ಸ್ವಲ್ಪ ಜನರು ಪರ್ವತದ ಅಡಿಯಲ್ಲಿ ಸಿಲುಕಿಕೊಂಡು ಮಣ್ಣಿನಡಿಯಲ್ಲಿ ಸಿಲುಕಿದಾಗ 6-7 ದಿನಗಳ ನಂತರ ಈ ರಂಜಿತ್ ಇಸ್ರಾಯಿಲ್ರವರ ತಂಡ ಅವರನ್ನು ರಕ್ಷಿಸಿದ ಚರಿತ್ರೆಯು ಇವರಿಗೆ ಇದೆ. ಆದ್ದರಿಂದ ಇಂತಹವರು ಬಂದಾಗ ನಮಗೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ನಿರೀಕ್ಷೆ ಇತ್ತು ಅರ್ಜುನ್ರವರು ಸಿಗುತ್ತಾರೆ ಎಂದು. ಆದರೆ ದೇವರ ವಿಧಿಯು ಬೇರೆಯೇ ಆಗಿತ್ತು. ಇಷ್ಟರ ತನಕ ಅವರನ್ನು ಸಿಗಲಿಲ್ಲ. ಇನ್ನು ಸಿಗುವುದು ಬಹಳ ಕಷ್ಟಕರವಾದ ಸಂಗತಿಯಾಗಿದೆ. ಇನ್ನೂ ಕೂಡ ಈಶ್ವರ್ ಮಲ್ಪೇರವರು ಹುಡುಕಿಕೊಂಡೇ ಇದ್ದರು. ಮತ್ತೆಯೂ ಹುಡುಕಿ ಕೊನೆಗೆ ಒಂದು ವೀಲ್ ಜಾಕ್ ಸಿಕ್ಕಿದಾಗ ಅದರ ನಿರೀಕ್ಷೆಯು ಬಿಟ್ಟರು. ಅವರ ಕುಟುಂಬದವರಿಗೆ ದೇವರು ಸಮಾಧಾನ ನೀಡಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ನಮ್ಮ ಅರ್ಜುನ್ ರವರಿಗೆ ಬೇಕಾಗಿ ಕಷ್ಟಪಟ್ಟಂತಹ ಈಶ್ವರ್ ಮಲ್ಪೇರವರಿಗೆ ದೊಡ್ಡ ಬಹುಮಾನವನ್ನೇ ನೀಡಬೇಕು, ದೊಡ್ಡ ಆದರಣೆಯನ್ನೇ ನೀಡಬೇಕು ಕರ್ನಾಟಕ ಸರ್ಕಾರವು ಎಂದಾಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಬೇಕಾಗಿ ತಮ್ಮ ಕುಟುಂಬಸ್ಥನಲ್ಲ, ತಮ್ಮ ಬಂಧುವಲ್ಲ, ಮಿತ್ರನಲ್ಲ, ಆದರೂ ಕೂಡ ಒಂದು ಮನುಷ್ಯ ಎಂಬ ನೆಲೆಯಲ್ಲಿ ಮಾನವೀಯತೆಯನ್ನು ಮೆರೆದುಕೊಂಡು ಅರ್ಜುನ್ರವರಿಗೆ ಬೇಕಾಗಿ ಮತ್ತೆಯೂ ನೀರಿನಡಿಗೆ ಹೋಗಿ ತಮ್ಮ ಜೀವವನ್ನೇ ಅಪಾಯದಲ್ಲಿರಿಸಿಕೊಂಡು ಅವರಿಗೆ ಬೇಕಾಗಿ ಹುಡುಕಿಕೊಂಡ ನಮ್ಮ ಕರ್ನಾಟಕದ ಅಭಿಮಾನವಾದ ಪ್ರತ್ಯೇಕವಾಗಿ ಉಡುಪಿಯ ಮಲ್ಪೆಯಲ್ಲಿರುವಂತಹ ಮೀನುಗಾರ ಅಥವಾ ಕರ್ನಾಟಕದ ಇಂತಹ ಸಂಭವಗಳು ನಡೆದಾಗ ಅವರನ್ನು ರಕ್ಷಿಸಲು ಬೇಕಾಗಿ ಅಲ್ಲಿಗೆ ತಲುಪುವಂತಹ ಈಶ್ವರ್ ಮಲ್ಪೇರವರಿಗೆ ಒಳ್ಳೆಯ ರೀತಿಯ ಸನ್ಮಾನ ಕಾರ್ಯಕ್ರಮಗಳು ಬರಬೇಕು. ಪ್ರತ್ಯೇಕವಾಗಿ ಅವರ ಮನೆಗೂ ಕೂಡ ಹೋಗಿ ಅವರ ಕುಟುಂಬಸ್ಥರಲ್ಲಿ ಸಾಂತ್ವನವನ್ನು ಹೇಳಿ ಎಲ್ಲ ಸಹಾಯಗಳನ್ನು ನಮಗಾಗುವಷ್ಟು ಸಹಾಯಗಳನ್ನು ಮಾಡುತ್ತೇವೆ ಎಂದು ಭರವಸೆಯನ್ನು ಮೂಡಿದರು. ಅವರ ಮಕ್ಕಳಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಭರವಸೆಗಳನ್ನು ನೀಡಿ ಅವರು ತಿರುಗಿ ಬಂದರು. ಅವರ ಮನೆಯು ಕೇರಳದ ಕೋಳಿಕೋಡ್ ಜಿಲ್ಲೆಯ ಮುಕ್ಕಂ ಎಂಬ ಪ್ರದೇಶದಲ್ಲಾಗಿತ್ತು. ಅಲ್ಲಿಯವರೆಗೂ ಅವರ ತಂಡವು ಈಶ್ವರ್ ಮಲ್ಪೇರವರ ತಂಡವು ಅಲ್ಲಿಗೆ ಹೋಗಿ ಅವರಿಗೆ ಬೇಕಾದ ಎಲ್ಲ ಸಾಂತ್ವನಗಳನ್ನು ಕೂಡ ಹೇಳಿ ಬಂದಿದ್ದಾರೆ. ಅರ್ಜುನ್ರವರ ಈ ಸಂಭವವು ನಡೆದು 1 ವಾರ ಕಳೆಯುವಾಗಲೇ ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಮತ್ತೊಂದು ದೊಡ್ಡ ಆಘಾತವು ಸಂಭವಿಸಿತು. ಏನೆಂದರೆ ವಯನಾಡ್ನ ಮುಂಡೆಕ್ಕಾಯ್ ಎಂಬ ಪ್ರದೇಶದಲ್ಲಿ ಒಂದು ಗ್ರಾಮವಿಡೀ ಮಣ್ಣಿನಡಿಯಲ್ಲಿ ಆಯಿತು. ಮಣ್ಣಿನಡಿಯಲ್ಲಿ ಎಂದಲ್ಲ, ಅಲ್ಲಿ ನೀರು ಬಂದು ದೊಡ್ಡ ಭೂಕಂಪವೇ ಉಂಟಾಯಿತು. ಸುಮಾರು 600ರಷ್ಟು ಜನರು ಅಲ್ಲಿ ಮೃತಪಟ್ಟಿದ್ದಾರೆ. ಅವರ ಶರೀರವು ಇಷ್ಟರ ತನಕ ಸಿಕ್ಕಿದ್ದು ಬರೀ 400 ಮಂದಿಯದ್ದು ಮಾತ್ರವಾಗಿದೆ. ಇನ್ನೂ ಕೂಡ 200 ಮಂದಿಯ ಮೃತದೇಹವು ಇನ್ನೂ ನಾಪತ್ತೆ, ಯಾರಿಗೂ ಕೂಡ ಸಿಗಲಿಲ್ಲ. ಹಲವಾರು ಜನರ ಮೃತದೇಹಗಳು ಸಿಕ್ಕಿದ್ದು ತಲೆ ಬೇರೆಯಾಗಿ, ಕೈ ಬೇರೆಯಾಗಿ, ಕಾಲು ಬೇರೆಯಾಗಿ ಆಗಿತ್ತು. ಅವರೆಲ್ಲರಿಗೂ ಬೇಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಬೇಕು. ಎಲ್ಲರೂ ಕೂಡ ರಾತ್ರಿ ಮಲಗಿರುವಾಗ ಸುಮಾರು 1 ಗಂಟೆಯ ಸಮಯದಲ್ಲಿ, ರಾತ್ರಿ 1 ಗಂಟೆಯ ಸಮಯದಲ್ಲಿ ಆಗಿತ್ತು ಮೊದಲನೇ ಭೂಕಂಪ ಉಂಟಾದದ್ದು. ನಂತರ ಅದೇ ದಿನ ರಾತ್ರಿ 4 ಗಂಟೆಯ ಸಮಯದಲ್ಲಿ ಮತ್ತೊಂದು